Can you try and tell? How is it? So, Guruji, welcome to my YouTube channel. Nandi Shruti. Today, I'm eating kaddi chips. ಕಡ್ಡಿ ಚಿಪ್ಸಾ ಇದು? ಇದು ಕಬ್ಬಿ ಚಿಪ್ಸ್. ಇದೇನಿದು? ಹೋಳ್ಬೇಳೆ. ಹೆಸರು ಬೇಳೆ. ಬೇಳೆ. ಇಷ್ಟ ಆಯ್ತಾ? ಹೆಂಗೆ ಸೌಂಡ್ ಬರುತ್ತೆ? ತಿನ್ನು. ಯಮ್ಮಿ? ಗುಡ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈಗ ಮಳೆಗಾಲ, ಇನ್ನೇನು ಚಳಿಗಾಲ ಬರ್ತಿದೆ, ಏನಾದರೂ ಖಾರವಾಗಿ ತಿನ್ನಬೇಕು ಅನಿಸುತ್ತೆ. ಆ್ಯಂಡ್ ಮಕ್ಕಳು ಬಾಕ್ಸಿಗೆ ಹೆಲ್ದಿಯಾಗಿ ಏನಾದರೂ, ಅಂದರೆ ಹೆಲ್ದಿ ಅಂತಂದರೆ ಇದೇನು ಹೆಲ್ದಿ ಅಲ್ಲ, ಅಟ್ಲೀಸ್ಟ್ ಅಂಗಡಿಯಿಂದ ತರೋ ಬದಲು ಮನೇಲಿ ಮಾಡೋದು ಫಾರ್ ಬೆಟರ್. ಬಿಕಾಸ್ ನನ್ನ ಮಗಳಿಗೆ ಪರ್ಸ್ನಲಿ ಹೆಸರು ಬೇಳೆ ಅಂತಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅಂತೇಳಿ ನಾನು ಟ್ರೈ ಮಾಡೋಣ, ಒಂದು ಸ್ವಲ್ಪ ಮಾಡಿ ನೋಡೋಣ. ತುಂಬ ಈಸಿ ಪ್ರೋಸೆಸ್ ಅಲ್ವಾ ಇದು, ಯಾಕೆ ನಾವು ಮನೇಲೇ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ, ನೀವು ಈ ಅಂಗಡಿನಲ್ಲೆಲ್ಲ ಸಿಗುತ್ತಲ್ಲ ಪಾಲಿಶ್ಡ್ ಸಣ್ಣ ಹೆಸರು ಬೇಳೆ, ಅದನ್ನು ತಗೊಳ್ಳೋ ಬದಲು ಡಿಮಾರ್ಟಲ್ಲಿ ನೋಡಿದರೆ ರಾ ಹೆಸರು ಬೇಳೆ ಸಿಗುತ್ತೆ. ಅಂದರೆ ಅದಕ್ಕೆ ಪಾಲಿಶ್ ಆಗಿರಲ್ಲ, ಆ ಥರ ಹೆಸರು ಬೇಳೆ ಹಾಕಿ ಮಾಡಿದ್ರೆ, ಅಂದರೆ ನೆನೆಸಿಟ್ಟು ಮಾಡಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ವೆರಿ ವೆರಿ ಈಸಿ. ನಿಮ್ಮ ಮನೇಲಿ ಒಂದು 100 ಗ್ರಾಮ್ ಹೆಸರು ಬೇಳೆ ಇದೆ ಅಂತಂದರೆ ಆರಾಮಾಗೆ ನೆನೆಸಿಟ್ರೆ ಅದೊಂದು ಟೈಮ್ ಹಿಡಿಯುತ್ತೆ. ಇಲ್ಲ ಅಂತಂದರೆ ಆರಾಮಾಗೆ ಒಂದು 5-10 ನಿಮಿಷದಲ್ಲೆಲ್ಲನೂ ಮಾಡಿಬಿಡ್ಬೋದು ಇದನ್ನು. ಸೊ ಪ್ರೊಸೀಜರ್ ಈಸ್ ವೆರಿ ವೆರಿ ಈಸಿ. ಏನಪ್ಪ ಅಂದರೆ, ನಿಮಗೆ ಎಷ್ಟು ಹೆಸರು ಬೇಳೆ ಬೇಕೋ ಅಷ್ಟು, ನೀವು 1 ಕಪ್ ಆದರೂ ಹಾಕ್ಕೊಳ್ಳಿ, 2 ಕಪ್ ಆದರೂ ಹಾಕ್ಕೊಳ್ಳಿ, ಅರ್ಧ kg ಆದರೂ ಹಾಕ್ಕೊಳ್ಳಿ. ಅದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನೆನೆಸ್ಬೇಕು. ಇಲ್ಲ ಅಂದರೂ 2-3 ಅವರ್ಸ್ ಚೆನ್ನಾಗಿ ನೆನಿಬೇಕು ಹೆಸರು ಬೇಳೆ. ಅದಾದಮೇಲೆ ಅದನ್ನು ತೆಗೆದು ಒಂದು ಕಾಟನ್ ಬಟ್ಟೆ ಹಾಕಿ ಅದರೊಳಗೆ ಒಣಗಿಸ್ಬೇಕು. ಒಣಗಿಸೋದು ಅಂದರೆ ಸಿಕ್ಕಾಪಟ್ಟೆ ಒಣಗಿಸೋದು ಅಂತಲ್ಲ, ಹಂಗಂತ ತುಂಬಾ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಕರಿಯೋದು ಅಂತಲ್ಲ, ಸ್ವಲ್ಪ ಮಾಯ್ಸ್ಟ್ ಇರಬೇಕು ಅದರೊಳಗೆ, ಅಷ್ಟೇ. ಸೊ ಆ ಥರ ಆದಮೇಲೆ ಒಂದು ಬಾಣಲಿನಲ್ಲಿ ಎಣ್ಣೆ ಇಟ್ಕೊಂಡು, ನನ್ನ ಪರ್ಸ್ನಲ್ ಸಜೆಷನ್ ಏನಪ್ಪ ಅಂದರೆ, ಈಗೆಲ್ಲ ತೂತಿರೋ ಜಾಲರಿ ಸಿಗುತ್ತೆ ಗೊತ್ತಾ, ಸಣ್ಣ ಸಣ್ಣದು, ಅದರಲ್ಲಿ ಹಾಕಿಬಿಟ್ಟು ನೀವು ಕರೀರಿ, ತೆಗಿಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಬ್ಯಾಚ್ ಮಾಡಬೇಕಾದ್ರೂ ಈಸಿ ಆಗುತ್ತೆ. ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ನಾನು ಇವಾಗ ತೆಗಿತಿದ್ದೀನಿ ನೋಡಿ, ಕಾಫಿ ಸೋಸೋ ಇದರೊಳಗೆ. ಅಂದರೆ ಇದು ಸ್ಟೀಲ್ದು, ಇದು ಏನೂ ಆಗಲ್ಲ. ಹಂಗಂತ ಪ್ಲಾಸ್ಟಿಕ್ ಹಚ್ಬಿಡ್ಬೇಡಿ ಯಾರಾದರೂ, ಪ್ಲಾಸ್ಟಿಕ್ ಎಲ್ಲ ಕಂದೋಗ್ಬಿಡುತ್ತೆ ಅಷ್ಟೇ. ಈ ಥರ ಸ್ಟೀಲ್ದು ತಂತಿ ಜಾರ್ ಇರುತ್ತಲ್ಲ, ಅದರೊಳಗೆ ಸ್ವಲ್ಪ ಬ್ರೌನಿಷ್ ಆದಮೇಲೆ ಅದನ್ನು ತೆಗೆದು, ಆಮೇಲೆ ಅದು ಟಿಶ್ಯೂ ಪೇಪರ್ ಇರುತ್ತಲ್ಲ, ಅದರೊಳಗೆ ಎಕ್ಸೆಸ್ ಆಯಿಲ್ ಏನೇನು ಇರುತ್ತೋ ಅದನ್ನೆಲ್ಲನೂ ತೆಗೆದು ಉಪ್ಪು ಖಾರ ಹಾಕಿ ಚೆನ್ನಾಗಿ ಅದನ್ನು ಬೆರೆಸಿ ಆಮೇಲೆ ನೀವು ತಿನ್ಬೋದು. ವೆರಿ ವೆರಿ ಈಸಿ. ಆ್ಯಕ್ಚುಲಿ ಅಂಗಡಿಗಿಂತನೂ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಫ್ಲೇವರ್ ಬೇಕಾದ್ರೂ ಮಾಡ್ಕೋಬೋದು. ಟೊಮೊಟೊ ಫ್ಲೇವರ್ ಅಂದರೆ ಟೊಮೊಟೊ ಪುಡಿ ಬರುತ್ತೆ ಗೊತ್ತಾ, ಆ ಫ್ಲೇವರ್ ಮಾಡ್ಕೋಬೋದು. ಹಲ್ದಿರಾಮ್ಸ್ ಫ್ಲೇವರ್ ಮಾಡ್ಕೋಬೋದು. ಸಿಂಪಲ್ ಉಪ್ಪು ಖಾರ ಹಾಕ್ಬೋದು, ಉಪ್ಪು ಪೆಪ್ಪರ್ ಹಾಕ್ಬೋದು. ನಿಮಗೆ ಟೇಸ್ಟ್ ಹೆಂಗೆ ಇಷ್ಟ ಆಗುತ್ತೋ ಆ ಥರ. ಆಮೇಲೆ ನಾನೇನು ಮಾಡಿದೆ, ಅದು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, ಅದರಿಂದ ಈ ಥರ ಜಾಲರಿನಲ್ಲಿ ಆ ಎಣ್ಣೆನೇ ಫುಲ್ ಎತ್ತಿ ಬಗ್ಗಿಸ್ಬಿಟ್ಟೆ ಬಟ್ಲಿಗೆ. ಅದರಿಂದ ನನ್ನ ಸಜೆಷನ್ ಏನಪ್ಪ ಅಂದರೆ, ಈಗ ಪಿಕ್ಚರಲ್ಲಿ ಬರ್ತಿದೆಯಲ್ಲ, ಈ ಥರ ಜಾಲರಿನಲ್ಲಿ ಬಾಣಲಿನಲ್ಲಿ ಎಣ್ಣೆ ಹಾಕಿ, ಆಮೇಲೆ ಈ ಜಾಲರಿ ಇಟ್ಟು ಅದರೊಳಗೆ ನೀವು ಇದನ್ನು ಕರೀರಿ, ಹೆಸರು ಬೇಳೆನ ಕರೀರಿ. ಆವಾಗ ನೀಟಾಗಿ ತೆಗಿಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಅದು ಜಾಲರಿಗೆ ಸಿಗಲ್ಲ ಬೇಗ. ಮಾಮೂಲಿ ನಮ್ಮ ಚಕ್ಲಿ ಎಲ್ಲ ತೆಗಿಯೋ ಜಾಲರಿ ಬರುತ್ತಲ್ಲ, ಅದರೊಳಗೆ ಹೆಸರು ಬೇಳೆ ಸಿಗಲ್ಲ ಸಣ್ಣ ಇರೋದ್ರಿಂದ. ಅದರಿಂದ ಇದೊಂದು ಟಿಪ್ ಅಷ್ಟೇ ಮಾಡಬೇಕಾದ್ರೆ. ಅದು ಬಿಟ್ಟರೆ ಇನ್ನೇನೂ ಕಷ್ಟ ಇಲ್ಲ ಇಲ್ಲಿ. ಸೂಪರಾಗಿ ಮಾಡ್ಕೋಬೋದು. ಮಾಡಾಗಿದ್ಮೇಲೆ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕು, ಕುಕ್ಕಿಂಗ್ ವೀಡಿಯೋ ಬೇಕಾ, ಇಲ್ಲ ಟ್ರಾವೆಲ್ ವೀಡಿಯೋ ಬೇಕಾ, ಇಲ್ಲ ನನ್ನ ಡೈಲಿ ವ್ಲಾಗ್ಸ್ ಬೇಕಾ ಅನ್ನೋದನ್ನು ನನಗೆ ಸಜೆಸ್ಟ್ ಮಾಡಿ. ಬಿಕಾಸ್ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೀನಿ ಯಾವ ಥರ ವೀಡಿಯೋ ಹಾಕಬೇಕು ಅಂತ ಹೇಳಿಬಿಟ್ಟು. ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.